ಹಾಯ್ ಎಲ್ರಿಗೂ ನಮಸ್ಕಾರ. ಸೋನು ಲೇಡೀಸ್ ಟೈಲರ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಇವತ್ತು ನಾನು ಹೊಲಿತಾ ಇರೋ ಬ್ಲೌಸು ಒಂದು ಅಳತೆ ಬ್ಲೌಸ್ ಕೊಟ್ಟಿದ್ದಾರೆ. ಅಳತೆ ಬ್ಲೌಸ್ ಪ್ರಕಾರ ನಾನು ಸ್ಟಿಚ್ ಮಾಡಬೇಕು. ಹಾಗಾಗಿ ಅಳತೆ ಬ್ಲೌಸ್ ಕೂಡ ನಾನು ಐರನ್ ಹಾಕ್ಕೊಂಡಿದ್ದೀನಿ. ಏಕೆಂದರೆ ಅದು ಹಾಕ್ಕೊಂಡಿರ್ತಾರೆ, ವಿಯರ್ ಮಾಡಿರ್ತಾರೆ, ಅದು ರಿಂಕಲ್ ಬಂದಿರುತ್ತೆ. ಹಾಗಾಗಿ ನಾನಿವಾಗ ಮತ್ತೆ ಲೈನಿಂಗ್ ಕೂಡ ನಾನು ಐರನ್ ಹಾಕ್ಕೊಳ್ತೀನಿ. ಐರನ್ ಹಾಕ್ಕೊಂಡು ಸ್ಟಿಚ್ ಮಾಡೋದು. ಐರನ್ ಹಾಕಿಲ್ಲ ಅಂತ ಹೇಳಿದರೆ ಕರೆಕ್ಟಾಗಿ ಬರಲ್ಲ. ಅದರಲ್ಲೂ ಕೂಡ ಸುಕ್ಕೆಲ್ಲ ಬಂದಿರುತ್ತೆ, ಲೈನಿಂಗ್ ಬಟ್ಟೆ ಕೂಡ ಹೊಸ್ದಾದ್ರೂ. ಹಾಗಾಗಿ ನಾನು ಐರನ್ ಹಾಕ್ಕೊಂಡು ನಾನು ಸ್ಟಿಚ್ ಮಾಡ್ತೀನಿ. ನೆಕ್ಸ್ಟು ನಮಗೆ ಇವಾಗ ನಾವು ಒಂದು ಬಟ್ಟೆ ಹೊಲಿಬೇಕಂದ್ರೆ ನಮಗೆ ಏನೆಲ್ಲ ಮೆಟೀರಿಯಲ್ ಬೇಕಂದರೆ, ಒಂದು ಟೇಪ್ ಬೇಕು, ಮತ್ತು ನಮಗೆ ಕತ್ರಿ, ಮಾರ್ಕಿಂಗ್ ಚಾಕ್. ನನಗೆ ಸ್ಕೇಲ್ ಇದ್ದರೆ ಅನುಕೂಲ. ಸ್ಕೇಲನ್ನು ಒಂದು ಮೆಜರ್ಮೆಂಟಿಗೆ ಅಳತೆ ಹಾಕ್ಕೊಂಡು ಅಲ್ಲಿ ಕೆಳಗಡೆ ಕಟ್ ಮಾಡಿ, ನೆಕ್ಸ್ಟು ನಮಗೆ ಎಷ್ಟು ಬೇಕೋ ಅರ್ಧ ಇಂಚು, 1 ಇಂಚು ಎಷ್ಟು ಬೇಕೋ ಕೆಳಗಡೆ ಒಂದು ಮಾರ್ಜಿನ್ ಹಾಕ್ಕೋಬೇಕು, ಮಾರ್ಜಿನ್ ಬಿಟ್ಕೋಬೇಕು. ಮಾರ್ಜಿನ್ ಬಿಟ್ಕೊಂಡು ಆ ಬ್ಲೌಸ್ನ 4 ಫೋಲ್ಡ್ ಮಾಡ್ಕೋಬೇಕು. 4 ಫೋಲ್ಡ್ ಮಾಡಿಕೊಂಡು ಸೊಂಟದ ಸುತ್ತಳತೆಗೆ 4 ಫೋಲ್ಡ್ ಮಾಡಿಕೊಂಡು ನಾವು ಸ್ಟಿಚಿಂಗ್ ಎಲ್ಲಿರುತ್ತೋ ಅಲ್ಲಿಗೆ ಒಂದು ಮಾರ್ಕ್ ಹಾಕ್ಕೋಬೇಕು. ಮತ್ತು ನಮಗೆ ಟಕ್ಕಿ ಕೂಡ 1 ಇಂಚು ಎಕ್ಸ್ಟ್ರಾ ಬೇಕು, ಅದನ್ನು 1 ಇಂಚು ಎಕ್ಸ್ಟ್ರಾ ತೊಗೊಂಡು ಆಮೇಲೆ ಹಿಂದೆ ಬೆನ್ನಿನ ಉದ್ದ ನಾನು ಕೆಳಗಡೆಯಿಂದ ತೊಗೊಳ್ತೀನಿ. ಆ ಬೆನ್ನು ಎಷ್ಟು ಉದ್ದ ಬೇಕೋ ನಮ್ಮ ಮೆಜರ್ಮೆಂಟಿಗೆ ಕರೆಕ್ಟಾಗಿ ತೊಗೊಂಡು, ಹಾಗೆ ಕೆಳಗಡೆಯಿಂದ ಕಂಕ್ಳೂರ್ಗು ಅಲ್ಲಿ ಏನು ಹೊಲಿಗೆ ಇರುತ್ತಲ್ವ ಕರೆಕ್ಟಾಗಿ ಸ್ಟಿಚಿಂಗು, ಆ ಹೊಲಿಗೆಗೆ ನಾವು ಮಾರ್ಕ್ ಹಾಕ್ಕೋಬೇಕು. ನಂತರ ಬ್ಲೌಸನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡು, ನಾವು ಬ್ಲೌಸ್ ಹೇಗೆ ನಾವು ನಾರ್ಮಲಾಗಿ ಫೋಲ್ಡ್ ಮಾಡ್ತೀವೋ ಅದೇ ಥರ ನೀಟಾಗಿ ಫೋಲ್ಡ್ ಮಾಡಿಕೊಂಡು, ಈಗ ಕಂಕ್ಳು, ಆರ್ಮೋಲು ಎಲ್ಲ ನೋಡ್ಕೊಳ್ಳಿ. ಮತ್ತು ಸುತ್ತಳತೆ ನಮಗೆ ಅದರಲ್ಲೇ ಸಿಕ್ಬಿಡುತ್ತೆ. ಸೇಮ್ ಮೆಜರ್ಮೆಂಟ್ ಏನು ಚೇಂಜ್ ಆಗೋಲ್ಲ, ಎಲ್ಲ ಅದರಲ್ಲೇ ಸಿಕ್ಬಿಡುತ್ತೆ. ಹಂಗಾಗಿ ಕರೆಕ್ಟಾಗಿ ಅಲ್ಲಿ ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ನೆಕ್ಕು ಕೂಡ ಅಷ್ಟೇ, ನೆಕ್ಕು ಕರೆಕ್ಟಾಗಿ ಇಟ್ಕೊಂಡ್ರೆ ಅದು ನೆಕ್ ಅಳತೆ ಎಲ್ಲಿ ಇರುತ್ತೋ ಅಲ್ಲಿಗೆ ಮಾರ್ಕ್ ಹಾಕ್ಕೊಳ್ಳಿ. ಮತ್ತು ಶೋಲ್ಡರ್ ಕೂಡ ಅಷ್ಟೇ, ನಾವು ಸ್ಟಿಚ್ ಹಾಕಿರ್ತೀವಲ್ವ ಆ ಸ್ಟಿಚ್ಚಿಗೆ ನಾವು ಮಾರ್ಕ್ ಹಾಕ್ಕೋಬೇಕು. ಕಟ್ಟಿಂಗ್ ಮಾಡಬೇಕಾದ್ರೆ ಒಂದು 1/2 ಇಂಚ್ ಬಿಟ್ಟು ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಈಗ ಮೇಲ್ಗಡೆಗೆ ನಾವು ಉದ್ದ ತೊಗೊಂಡಿದ್ವಲ್ಲ ಆ ಉದ್ದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ, ಯಾಕೆಂದರೆ ನಮ್ಮ ಸ್ಟಿಚಿಂಗಿಗೆ ಬೇಕು. ಹಾಗಾಗಿ ಸೈಡಲ್ಲಿ 1.5 ಇಂಚ್ ನಾನು ಎಕ್ಸ್ಟ್ರಾ ಬಟ್ಟೆ ಬಿಡ್ತೀನಿ. 1.5 ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಡೋದ್ರಿಂದ ಆ 1.5 ಇಂಚು ನಮ್ಮ ಸ್ಟಿಚಿಂಗಿಗೆ ಬೇಕು. ಅದಕ್ಕೆ 1.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ನೋಡಿ, ಇವಾಗ ನಾನು ಇಲ್ಲಿಗೆ ಕಟ್ಟಿಂಗ್ ಮಾಡ್ತೀನಿ. ಇಲ್ಲಿ ಮೇಯ್ನ್ ಸ್ಟಿಚಿಂಗ್ ಬರುತ್ತೆ ಆ ಲೈನ್ ಹಾಕಿದ್ದಕ್ಕೆ. ಇದು ಆರ್ಮೋಲು ಎಲ್ಲಿಗೆ ಬರುತ್ತೆ ಅದು ಕರೆಕ್ಟಾಗಿ 5.5 ಇದೆ. 5.5ಗೆ ಮತ್ತೆ ತಿರ್ಗಾ ನಾವು ಆರ್ಮೋಲ್ನ ಅಲ್ಲಿ ಕರೆಕ್ಟಾಗಿ ಅಲ್ಲಿಗೆ ಬಂದು 5 ಇಂಚಿದೆ. 5 ಇಂಚು ಕೆಳಗಡೆ, ಮೇಲ್ಗಡೆ ಏನು 5 ಇಂಚ್ ಇರುತ್ತೋ ಕೆಳಗಡೆನೂ ಅಷ್ಟೇ 5 ಇಂಚ್ ಬರಬೇಕು. ಕರೆಕ್ಟಾಗಿ ಲೆವೆಲ್ ಇರಬೇಕು. ಅದನ್ನು ನಾವು ಮಾರ್ಕ್ ಹಾಕ್ಕೊಂಡಿದ್ದೀನಿ. ಮತ್ತು ನೋಡಿ, ಸ್ಟಿಚಿಂಗಿಗೆ 1.5 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ನಲ್ಲ ಅದಕ್ಕೆ ಕೂಡ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಈಗ ಕೆಳಗಡೆ ಸೊಂಟದಲ್ಲಿ ಸೆಂಟ್ರಲ್ಲಿ ಟಕ್ ಹಿಡಿತೀವಲ್ಲ ಅಲ್ಲಿ 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತೀವಿ ನಾವು. ನಮಗೆ ಕರೆಕ್ಟಾಗಿ ಅಲ್ಲಿಂದಲ್ಲಿಗೆ ಎಷ್ಟು ಇರುತ್ತೋ ಅದರಲ್ಲಿ ಅಳತೆ ಕರೆಕ್ಟಾಗಿ ಸೆಂಟ್ರಿಗೆ ತೊಗೋಬೇಕು. ಈಗ ಆರ್ಮಲ್ ಕೂಡ ಅಷ್ಟೇ, ನಾವು ಇವಾಗ 1.5 ಇಂಚ್ ಬಿಟ್ಟು ಹಾಕಿದ್ರೂ ನಡೆಯುತ್ತೆ. ನಾವು ಕ್ರಾಸಲ್ಲಿ ಈಗ ನಾನು ಒಂದು ಮಾರ್ಜಿನ್ಗೆ ಇದಿಟ್ಕೊಂಡು ಸ್ಕೇಲ್ ಇಟ್ಕೊಂಡಿದ್ದೆ, ಆ ಸ್ಕೇಲಲ್ಲಿ ಹಾಕಿದ್ದೀನಿ. ಹಾಗೆ ಬಟ್ಟೆನಲ್ಲಿ ಕಂಕ್ಳು ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು ಅವ್ರದ್ದು ಅಳತೆ ತೊಗೋಬೇಕು. ಅದನ್ನಂತೂ ಮಿಸ್ ಮಾಡೋಕ್ಕೆ ಹೋಗಬಾರ್ದು. ಹಾಗೆ ನಾವು ಬಟ್ಟೆ ಕಟ್ಟಿಂಗ್ ಮಾಡಬೇಕಾದ್ರೆ ನಾವು ಏನು ಮಾರ್ಕಿಂಗ್ ಹಾಕಿರ್ತೀವಲ್ಲ ಆ ಮಾರ್ಕಿಂಗ್ ಮೇಲೆ ಸ್ಟಿಚಿಂಗ್ ಬರಬೇಕು. ಅದನ್ನು 1/2 ಇಂಚ್ ಬಿಟ್ಟು ನಾವು ಎಕ್ಸ್ಟ್ರಾ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತೆ. ಇವಾಗ ನಮ್ಮ ಸ್ಟಿಚಿಂಗ್ ಎಲ್ಲಿಗೆ ಬರಬೇಕೋ ಅಲ್ಲಿಗೆ ಒಂದು ನ್ಯಾಚ್ ಹಾಕ್ಕೊಂಡ್ರೆ, ನೋಡಿ ನಾವು ಸ್ಟಿಚಿಂಗ್ ಎಲ್ಲಿಗೆ ಮಾಡ್ತೀವಿ ಅಲ್ಲಿಗೆ ಒಂದೊಂದು ನ್ಯಾಚ್ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಸೈಡ್ ಸ್ಟಿಚಿಂಗಿಗೆ ಎಲ್ಲದಕ್ಕೂ ನ್ಯಾಚ್ ಹಾಕ್ತಾಯಿದ್ದೀನಿ. ನ್ಯಾಚ್ ಹಾಕಿ ಈಗ ಆಯಿತು, ಬ್ಯಾಕ್ ಕಟ್ಟಿಂಗ್ ಮಾಡಿದೆವು ನಾವು. ಹಿಂದ್ಗಡೆ ನಮ್ಮ ಬೆನ್ನಿಂದ ಏನಿದೆ ಅದನ್ನು ಕಟ್ಟಿಂಗ್ ಮಾಡಿ ಅದು ಬಟ್ಟೆನ ಹಿಂದೆ ತೊಗೊಂಡು ಇವಾಗ ನಾವು ಏನು ಹಿಂದೆ ಕಟ್ ಮಾಡಿದ್ವಲ್ಲ ಬ್ಯಾಕು, ಅದೇ ಬಟ್ಟೆನ ಹಾಕಿ ನಾವು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ಈ ಥರ ನಮಗೆ ಮಾರ್ಕಿಂಗ್ ಬೀಳುತ್ತೆ. ಅವು ಏನು ಮಾರ್ಕಿಂಗ್ ಇರುತ್ತೋ ಆ ಮಾರ್ಕಿಂಗಿಗೆ ಮತ್ತೆ ನಾವು ಲೈನ್ ಹಾಕ್ಕೊಂಡ್ರೆ ನಮಗೆ ತುಂಬ ಈಸಿ ಆಗುತ್ತೆ. ನಾವು ಮತ್ತೆ ಅಳತೆ ತೊಗೋಬೇಕಾಗಿರೋ ಅವಶ್ಯಕತೆಯೇ ಇಲ್ಲ. ಕರೆಕ್ಟಾಗಿ ನಮಗೆ ಪರ್ಫೆಕ್ಟಾಗಿ ನಮಗೆ ಅಳತೆ ಸಿಗುತ್ತೆ. ನೋಡಿ, ಎಲ್ಲೆಲ್ಲಿಗಿದೆ ಅಲ್ಲಿಗೆ. ಮತ್ತು ಕಂಕ್ಳ ಹತ್ರ 1/2 ಇಂಚ್ ಒಳಗಡೆ ತೊಗೋಬೇಕು. ಯಾಕೆಂತಂದರೆ ನಾವು ಫ್ರಂಟ್ ಶೇಪ್ ಬೇರೆ ಇರುತ್ತೆ, ಕಂಕ್ಳದು ಬ್ಯಾಕ್ ಶೇಪ್ ಬೇರೆ ಇರುತ್ತೆ. ಹಾಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ಒಂದು 1/2 ಇಂಚ್ ಒಳಗಡೆ ತೊಗೋಬೇಕು. 1/2 ಇಂಚು ಮತ್ತು ಫೋಲ್ಡ್ ಮಾಡಿಕೊಂಡು ನೋಡಿ, ಉಕ್ಸ್ಪಟ್ಟಿ ಕಡೆ ಮೇಲ್ಗಡೆ ನಾವು ಏನು 1/2 ಇಂಚು ಸ್ಟಿಚಿಂಗಿಗೆ ಬಿಟ್ಟಿರ್ತೀವಲ್ಲ ಅದನ್ನು ಬಿಟ್ಟು ಕೆಳಗಡೆಗೆ ಕರೆಕ್ಟಾಗಿ ಇಟ್ಕೊಂಡು ಮೆಜರ್ಮೆಂಟ್ ತೊಗೊಂಡ್ರೆ ನೋಡಿ, ಅಲ್ಲಿ ತೊಗೋಬೇಕು. ಮತ್ತು ಇನ್ನು ಸೆಂಟ್ರದ್ದು ಕೆಳಗಡೆ ನಾವು ಪಟ್ಟಿ ಕೊಟ್ಟಿರ್ತೀವಲ್ವ ಆ ಕ್ರಾಸ್ ಬೆಲ್ಟ್ ಎಷ್ಟಿದೆ ಅದನ್ನು ಕರೆಕ್ಟ್ ಮೆಜರ್ಮೆಂಟು ಸ್ಟಿಚ್ ಎಲ್ಲಿ ಬಿದ್ದಿರುತ್ತೋ ಅಲ್ಲಿಗೆ ಮಾತ್ರ ತೊಗೋಬೇಕು. ಮತ್ತು ಈ ಕೆಳಗಡೆ ಅಷ್ಟೇ ಕಂಕ್ಳ ಹತ್ರದಿಂದ ಕೆಳಗಡೆ ಸೊಂಟದವರೆಗೂ ಹಿಂಗೆಲ್ಲ ಮಾರ್ಕಿಂಗು. ಸೆಂಟ್ರ್ ಟಕ್ ಕೂಡ ಅಷ್ಟೇ,
ನಾವು ಕರೆಕ್ಟಾಗಿ ಅಳತೆ ತೊಗೋಬೇಕು. ಅದು ಎಲ್ಲೆಲ್ಲಿಗೆ ಮೇಯ್ನ್ ಸ್ಟಿಚ್ಚು ಎಲ್ಲಿ ಬಿದ್ದಿರುತ್ತೋ ಅಲ್ಲಿಗೆ ಮಾತ್ರನೇ ನಾವು ಅಳತೆ ತೊಗೋಬೇಕು. ಅಲ್ಲಿಂದ ನಾವು ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಇವಾಗ ಕೆಳಗಡೆ ನಾವು ಮುಂದ್ಗಡೆ ಫ್ರಂಟ್ ಟಕ್ ಹಿಡಿತೀವಲ್ಲ, ಅಲ್ಲಿ 1/2 ಇಂಚು ಸಾರಿ 1 ಇಂಚು ನಾವು ಎಕ್ಸ್ಟ್ರಾ ಬಿಟ್ಟಿದ್ದೀವಿ ನೋಡಿ. ಆ 1 ಇಂಚಿಂದ ಕೆಳಗಡೆ 2 ಇಂಚ್ವರೆಗೂ ಆ ಥರ ಶೇಪ್ ತೊಗೋದು. ಕ್ರಾಸ್ ಬೆಲ್ಟ್ಗೋಸ್ಕರ ಆ ಥರ ಶೇಪ್ ತೊಗೊತಾ ಇದ್ದೀನಿ ನೋಡಿ. ಅಲ್ಲಿ ಒಂದು ಸೆಂಟ್ರ್ ಟಕ್ ನಾವು ಏನು ಹಾಕಿದ್ವಲ್ಲ ಸೆಂಟ್ರ್ ಟಕ್ಕು, ಆ ಸೆಂಟ್ರ್ ಟಕ್ಕಿಗೆ ಒಂದು ನಾವು ಕರೆಕ್ಟಾಗಿ ಸ್ಟಿಚ್ ಹಾಕೋದಕ್ಕೆ ನಾವು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಕರೆಕ್ಟಾಗಿ ಆ ಸೆಂಟ್ರ್ ಟಕ್ಕಿಂದ ಸೈಡ್ಗೆ ಹಿಡಿದ್ರೆ ನಮಗೆ ಕರೆಕ್ಟಾಗಿ ಕಂಕ್ಳದು ಕೂಡ ಆಲ್ಮೋಸ್ಟ್ ಸ್ಟಿಚಿಂಗ್ ಬರುತ್ತೆ. ಮತ್ತು ನಮಗೆ 4th ಸ್ಟಿಚ್ ಬರುತ್ತೆ, ಅದು ಕೂಡ ಬರುತ್ತೆ. ಕರೆಕ್ಟಾಗಿ 2 ಇಂಚು ಗ್ಯಾಪ್ ಬಿಟ್ಟು ನಾವು ಅಳತೆ ತೊಗೊಳ್ತೀವಿ. ಅಳತೆ ತೊಗೊಂಡು ಸ್ಟಿಚ್ ಮಾಡ್ತೀವಿ. ಫಸ್ಟಲ್ಲಿ ನಾವು ಉಕ್ಸ್ ಪಟ್ಟಿಗೋಸ್ಕರ 1/2 ಇಂಚ್ ಬಿಟ್ಟಿದ್ದೆ, ಅದು ನಾನು ಹೇಳಿರಲಿಲ್ಲ. ಇವಾಗ ಅಲ್ಲಿ ಲೈನ್ ಹಾಕಿದೆ, ಅದು 1/2 ಇಂಚ್ ಬಿಟ್ಟು ಮಾಡಿರೋದು. ಈಗ ನಾವು ಪೂರ ಏನು ಕಟ್ಟಿಂಗ್ ಮಾಡಿದ್ದೀವಿ, ಏನು ಮಾರ್ಕಿಂಗ್ ಹಾಕಿದ್ದೀವೋ ಆ ಮಾರ್ಕಿಂಗಿಗೆ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀವಿ. ನೆಕ್ ಹತ್ರ ನಾವು ಮಾರ್ಕಿಂಗ್ ಬಿಟ್ಟು ಕಟ್ಟಿಂಗ್ ಮಾಡಬೇಕು. ಆರ್ಮೋಲ್ ಹತ್ರ ಕೂಡ ಅಷ್ಟೇ ಸ್ಟಿಚಿಂಗ್ ಅಲ್ಲೇ ಬರುತ್ತೆ. ನಾವು ಏನು ಮಾರ್ಕ್ ಮಾಡಿರ್ತೀವಲ್ಲ ಆ ಮಾರ್ಕ್ ನಮಗೆ ಕಾಣಿಸ್ಬೇಕು. ಆ ಮಾರ್ಕಿಂಗಿಗೆ ಅಷ್ಟೇ ಸ್ಟಿಚಿಂಗ್ ಕರೆಕ್ಟಾಗಿ ಬರುತ್ತೆ. ಆವಾಗ ಕರೆಕ್ಟಾಗಿ ನಮ್ಗೆ ಅಳತೆ ಸಿಗುತ್ತೆ. ಬ್ಲೌಸ್ ಕೂಡ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಫಿಟ್ಟಿಂಗು. ಏಕೆಂತಂದರೆ ಅಳತೆ ಅಳತೆನಲ್ಲಿ ಏನಿದೆ ಸೇಮ್ ಅದನ್ನೇ ನಾವು ಮಾರ್ಕ್ ಹಾಕೋದ್ರಿಂದ ಸೇಮ್ ಏನಿದೆ ಅದರಲ್ಲಿ ನಾವೇನು ಚೇಂಜಸ್ ಮಾಡೋಕ್ಕಾಗಲ್ಲ. ಇದರಲ್ಲಿ ಕೂಡ ಅಷ್ಟೇ ನೋಡಿ, ನಾನು ಮಾರ್ಕಿಂಗಿಗೋಸ್ಕರ ಮತ್ತೆ ತಿರ್ಗಾ ಉಲ್ಟಾ ಮಾಡಿ ಹಾಕ್ಕೊಂಡು ಅಲ್ಲಿ ಒಂದು ಸ್ವಲ್ಪ ಪ್ರೆಸ್ ಮಾಡ್ತಾಯಿದ್ದೀನಿ. ಏಕೆಂದರೆ ಅಲ್ಲಿ ಮಾರ್ಕಿಂಗ್ ಬಿದ್ದುಬಿಡುತ್ತೆ. ಕರೆಕ್ಟಾಗಿ 2 ಕಡೆ ಸೈಡಲ್ಲಿ ಕರೆಕ್ಟಾಗಿ ಮಾರ್ಕಿಂಗ್ ಬರುತ್ತೆ, ಕರೆಕ್ಟಾಗಿ ನಮಗೆ ಸ್ಟಿಚಿಂಗ್ ಕೂಡ ಬರುತ್ತೆ. ಹಾಗಾಗಿ ಈಗ ಬ್ಯಾಕು ನಾನು ಕಟ್ಟಿಂಗ್ ಮಾಡಿರಲಿಲ್ಲ. ಬ್ಯಾಕ್ದು ಇದನ್ನ ಹಾಕ್ಕೊಂಡು ಶೇಪ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಬ್ಯಾಕ್ ನೆಕ್ದು ಶೇಪ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ನಾವು ಏನಾದರೂ ಹೇಳಬೇಕಾದ್ರೆ ಏನಾದರೂ ತಪ್ಪು ಮಾಡಿದರೆ, ಮಿಸ್ಟೇಕ್ ಆಗಿದರೆ, ಅಥವಾ ನಿಮ್ಗೆ ಅರ್ಥ ಆಗಿಲ್ಲ ಅಂತ ಹೇಳಿದರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅರ್ಥ ಆಗೋ ಥರ ತಿಳಿಸ್ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈಗ ಸ್ಲೀವ್ ಕೂಡ ಅಷ್ಟೇ. ಸ್ಲೀವು ಇವರು ಏನು ಹೇಳಿದ್ದಾರೆ, ಇರೋ ಅಳತೆಗಿಂತ 2 ಇಂಚು ಎಕ್ಸ್ಟ್ರಾ ಇರಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ 2 ಇಂಚ್ ಎಕ್ಸ್ಟ್ರಾ ಇಟ್ಕೊತಾ ಇದ್ದೀನಿ. ಆ ಸ್ಲೀವ್ ಕೂಡ ಅಷ್ಟೇ, ಅವರು ಏನಿದೆ ಸ್ಲೀವ್ ಹೇಗಿದೆ ಹಾಗೆ ಇಟ್ಕೊಂಡು ಅಲ್ಲಿ ಮಾರ್ಕ್ ಹಾಕ್ತಾಯಿದ್ದೀನಿ ನಾನು. ತುಂಬ ಈಸಿ ಮೆಥಡ್ ಫ್ರೆಂಡ್ಸ್, ನಾನು ಇದು ಕಟ್ಟಿಂಗ್ ಹೇಳ್ಕೊಡ್ತಾ ಇರೋದು ನಿಮಗೆ. ತುಂಬ ಈಸಿಯಾಗಿ ಏನು ಮೆಜರ್ಮೆಂಟ್ ಬ್ಲೌಸ್ ಇದೆ ಆ ಬ್ಲೌಸ್ ಇಟ್ಕೊಂಡೇ ನಾವು ಎಲ್ಲ ಅನುಕೂಲವಾಗಿ ಕಟ್ಟಿಂಗ್ ಮಾಡೋದಕ್ಕೋಸ್ಕರ ನಾವು ನಿಮಗೆ ಹೇಳ್ಕೊಡ್ತಾಯಿದ್ದೀನಿ. 1.5 ಇಂಚು ನಾನು ಮಾರ್ಜಿನ್ ಬಿಟ್ಕೊತಾ ಇದ್ದೀನಿ, ಎಕ್ಸ್ಟ್ರಾ ಮಾರ್ಜಿನ್ನು 1.5 ಇಂಚು ನೋಡಿ. ನಾನಿವಾಗ ಸ್ಲೀವ್ ಕೂಡ ಅದು ತೆಗೆದು ಅಳತೆ ನೋಡಿದೆ, ಕರೆಕ್ಟಾಗಿ ಅಳತೆ ಇದೆ. ನಾನು ಮಾರ್ಜಿನ್ ಬಿಟ್ಟು ಲೈನ್ ಏನಿದೆ ಅದನ್ನು ಬಿಟ್ಟು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೆಂಟ್ರಲ್ ಒಂದು ಟಕ್ ಹಿಡಿತೀನಿ, ಯಾಕೆಂದರೆ ನಾವು ಶೋಲ್ಡರ್ ಅಟ್ಯಾಚ್ ಮಾಡಿರ್ತೀವಲ್ವ, ಆ ಟಕ್ ಕರೆಕ್ಟಾಗಿ ಆ ಶೋಲ್ಡರಿಗೆ ಕೂರಬೇಕು. ಇಲ್ಲಿಂದ ನೆಕ್ಕು 1/2 ಇಂಚು ಇಲ್ಲಿಂದ ಫ್ರಂಟಿಗೆ 1/2 ಇಂಚು ಒಳಗಡೆ ತೊಗೋಬೇಕು. ಇದು ಒಂದು ನ್ಯಾಚ್ ಹಾಕ್ಕೊಂಡೆ ನಾನು, ಏಕೆಂದರೆ ನನಗೆ ಗೊತ್ತಾಗಬೇಕು ಇದು ಫ್ರಂಟ್ ಅಂತ ಹೇಳಿ ಗೊತ್ತಾಗಬೇಕು. ಅಟ್ಯಾಚ್ ಮಾಡಿದ ತಕ್ಷಣ ನೋಡಿದ ತಕ್ಷಣ ಅಂತ ನಾನು ಅಲ್ಲೊಂದು ನ್ಯಾಚ್ ಹಾಕ್ಕೊಂಡೆ ಫ್ರಂಟಿಗೆ ಅಂತೇಳಿ. ಇವಾಗ ಕ್ರಾಸ್ ಬೆಲ್ಟ್ ತೊಗೊಳ್ತಾ ಇದ್ದೀನಿ. ಇವಾಗ ನಾವು ಫ್ರಂಟಲ್ಲಿ ಟಕ್ ಹಿಡಿತೀವಲ್ಲ, ಆ ಟಕ್ಕನ್ನು ಫೋಲ್ಡ್ ಮಾಡಿದ್ದೀನಿ ನಾನು. 2 ಇಂಚಿದು ಫೋಲ್ಡ್ ಮಾಡಿ ಎಷ್ಟು ಬಂತು, 10 ಇಂಚ್ ಬಂತು. 10 ಇಂಚ್ ಬಂತು. 10 ಇಂಚಿಗೆ ನಾನು ಇಲ್ಲಿ ಮಾರ್ಜಿನ್ ತೊಗೋತಾ ಇದ್ದೀನಿ. ಇಲ್ಲಿಂದ 4 ಇಂಚ್ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮತ್ತೆ ಇಲ್ಲಿ 4 ಇಂಚ್ ತೊಗೊಂಡಿದ್ದೀನಿ, ಯಾಕೆಂದರೆ ಶೇಪ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ತೊಗೊಂಡಿದ್ದೀನಿ ನೋಡಿ. ಈ ಥರ ಸ್ವಲ್ಪ ಒಳಗಡೆ ಕ್ರಾಸಾಗಿ ಶೇಪ್ ತೊಗೊಂಡು ಈ ಥರ ಲೈನ್ ಹಾಕಿ ಕಟ್ಟಿಂಗ್ ಮಾಡಿ, ಮತ್ತು ತಿರ್ಗಾ ನಾವು ಅಟ್ಯಾಚ್ ಮಾಡ್ತೀವಲ್ಲ ಫ್ರಂಟ್, ಆ ಕಡೆಗೆ ಒಂದು ನ್ಯಾಚ್ ಹಾಕ್ಕೊಳ್ತೀನಿ. ಇದು ನಮಗೆ ಈಸಿ ಮೆಥಡ್ ಫ್ರೆಂಡ್ಸ್. ನಮಗೆ ಈಸಿ ಮೆಥಡ್ ಆಗಿರೋದ್ರಿಂದ ಇದನ್ನು ನಾವು ಎಲ್ಲ ನ್ಯಾಚ್ ಹಾಕ್ಕೊಂಡ್ರೆ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ ನಮಗೆ ನೋಡಿ. ಇವಾಗ ಮತ್ತೆ ತಿರ್ಗಾ ನಾನು ಅದು ಮೇಯ್ನ್ ಕ್ಲಾತು ಇದೇ, ನಾನು ಬ್ಲೌಸ್ ಹೊಲಿಬೇಕಾಗಿರೋದು. ಈ ಬ್ಲೌಸಿಗೆ ನಾನು ಐರನ್ ಹಾಕ್ಕೊಳ್ತಾ ಇದ್ದೀನಿ. ಮೇಯ್ನ್ ಬಟ್ಟೆಗೆ ಐರನ್ ಹಾಕ್ಕೊಳ್ತಾ ಇದ್ದೀನಿ. ಐರನ್ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ, ನಮಗೆ ಕರೆಕ್ಟಾಗಿ ಸ್ಟಿಚಿಂಗ್ ಬರುತ್ತೆ ಅಂತೇಳಿ ಎಲ್ಲ ಐರನ್ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ಟಿಚಿಂಗ್ ಮಾಡೋದಕ್ಕೆ ನಮಗೆ ಈಸಿ ಆಗುತ್ತೆ. ಹಾಗಾಗಿ ನೋಡಿ, ಎಲ್ಲ ಮೇಯ್ನ್ ಬಟ್ಟೆ ಹಾಕ್ಕೊಂಡು ನಾನು ಕಟ್ಟಿಂಗ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ನನ್ನದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋ ಮಾಡಿದರೆ ನಿಮಗೆ ಬಂದು ತಲುಪುತ್ತೆ. ಈಗ ಸಬ್ಸ್ಕ್ರೈಬ್ ಆಗಿ. ನನಗೂ ಸ್ವಲ್ಪ ಮಾತಾಡೋದು ಹೇಗೆ ಅಂತ ಗೊತ್ತಾಗ್ತಿಲ್ಲ, ನಿಮ್ಗೆ ಅರ್ಥ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ನನಗೆ.
ಆದಷ್ಟು ನನಗೆ ತಿಳಿದಷ್ಟು ನಾನು ನಿಮಗೆ ಹೇಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ತುಂಬ ತುಂಬ ಧನ್ಯವಾದಗಳು ನನಗೆ, ಯಾಕೆಂದರೆ ತುಂಬ ಸಪೋರ್ಟಿವ್ ಆಗಿ ಮೆಸೇಜ್ಗಳು ಕಮೆಂಟ್ಸ್ಗಳು ನನಗೆ. ಹಾಗಾಗಿ ತುಂಬ ತುಂಬ ಧನ್ಯವಾದಗಳು. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ.